ನಮಸ್ಕಾರ. ನೀವೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ? ನೀವೆಲ್ಲರೂ ನನ್ನ ವಿಡಿಯೋ ತುಂಬಾ ಇಷ್ಟಪಟ್ಟಿದ್ದೀರಾ. ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗಾಗಿ ಇವಾಗ ನನ್ನ ತಲೆಯಲ್ಲೂ ಒಂದು ಚಿಕ್ಕ ಐಡಿಯಾ ಬರ್ತಿದೆ. ಅದೇನಪ್ಪ ಅಂದರೆ, ನಾನು ಏನಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನೀವು ಅದರೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಹೆಲ್ಪ್ ಅಂದಿದ ತಕ್ಷಣ ಬರೀ ದುಡ್ಡು, ಕಾಸು ಅಥವಾ ಲ್ಯಾಪ್ಟಾಪು ಬೇರೆ ರೀತಿಯಾಗೂ ಹೆಲ್ಪ್ ಮಾಡ್ಬೋದು. ಇದು ಈಗ ನಾನಾಗಿ ಒಂದು ಯೋಚನೆ ಮಾಡಿದ್ದೀನಿ. ಒಂದು ಫ್ರೆಶ್ ಕಾನ್ಸೆಪ್ಟ್ ಇದು. ಇದುವರೆಗೂ ಯೂಟ್ಯೂಬರ್ಸಲ್ಲಿ ಯಾರೂ ಈ ಥರ ಒಂದು ಕಾನ್ಸೆಪ್ಟನ್ನ ಮಾಡಿಲ್ಲ. ನಾನು ಒಂಥರ ಯುನೀಕಾಗಿ ನನಗೆ ಗೊತ್ತಿರೋ ಒಂದು ಮೆಥಡಲ್ಲಿ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸರಿ, ಅದು ಸರಿ. ಏನು ನಿಮ್ಮ ಕಾನ್ಸೆಪ್ಟು? ಏನು ಒಂದು ಹೆಲ್ಪ್ ಮಾಡ್ತೀರಾ ಅಂತ ಹೇಳಿ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ, ಯೂಟ್ಯೂಬ್ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಈ ಥರ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮೆಲ್ಲ ಏನಿದೆ, ಅರ್ನಿಂಗ್ ಪ್ಲಾಟ್ಫಾರ್ಮು, ಅದರಲ್ಲಿ ಅದರದೇ ಆದಂಥ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ. ಹಾಗೆ ಅಲ್ಲಿ ಅದರದೇ ಆದಂಥ ಪ್ರಾಬ್ಲಮ್ಸ್ ಕೂಡ ಇದ್ದಾವೆ. ನಿಮಗೆ ಇನ್ನೂ ಈಸಿಯಾಗಿ ಹೇಳಬೇಕಂದ್ರೆ, ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯೂಟ್ಯೂಬ್ ಅಂದ್ಕೊಳ್ಳೋಣ. ಯೂಟ್ಯೂಬಲ್ಲಿ ಮೇನ್ ಪ್ರಾಬ್ಲಮ್ಸ್ಗಳು ಏನಪ್ಪ ಅಂದರೆ, ಕಾಪಿರೈಟ್ ಸ್ಟ್ರೈಕ್, ಯೂಸ್ಡ್ ಕಂಟೆಂಟ್, ಮತ್ತು ಗೂಗಲ್ ಆ್ಯಡ್ಸೆನ್ಸ್ ವೆರಿಫೈ ಆಗದೆ ಇರೋದು, ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗೋದು, ಮತ್ತು ಕೆಲವೊಬ್ಬರಿಗೆ ಚಾನಲ್ ಮಾನಿಟೈಸೇಷನ್ ಆನ್ ಮಾಡೋಕ್ಕೆ ಬರಲ್ಲ. ಇದು ಕೆಲವೊಂದು ಸಮಸ್ಯೆಗಳಿದ್ದಾವೆ ಅಂದರೆ ಈ ಥರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಇವತ್ತಿಂದ ಹಿಡ್ಕೊಂಡು 8 ದಿನ ಅಂದರೆ ಈ ಒಂದು ದಿನದಿಂದ ಹಿಡ್ಕೊಂಡು ಅಪ್ ಟು ಕಮಿಂಗ್ 8 ದಿನದವರೆಗೂ ಯಾರು ಈ ನನ್ನ ಒಂದು ವಿಡಿಯೋಗೆ ನಿಮಗೆ ಯಾವ ಒಂದು ಪ್ರಾಬ್ಲಮ್ ಇದೆಯೋ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನಿಮ್ಮ ಒಂದು ಚಾನಲಲ್ಲಿ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಬಂದರೆ, ಕಾಪಿರೈಟ್ ಸ್ಟ್ರೈಕ್ ಅಂತ ಹೇಳಿ ಈ ನನ್ನ ಒಂದು ವಿಡಿಯೋಗೆ ಕಾಮೆಂಟ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿಗೆ ನೀವು ಸೆಂಡ್ ಮಾಡಿದರೆ ನಿಮ್ಮ ಸಮಸ್ಯೆಯನ್ನು ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ. ಬಟ್ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಅದೇನಪ್ಪ ಅಂದರೆ, ಇಲ್ಲಿ ನನಗೆ ಒಬ್ಬರು ಹೇಳಿದ್ದಾರೆ, ಅಂದರೆ ಯಾರೋ ಒಬ್ಬರು ಒಂದು ಮಾತು ಹೇಳಿದ್ದಾರೆ. ಅದೇನಪ್ಪ ಅಂದರೆ, ನಿನಗೆ ಗೊತ್ತಿರೋವಂಥ ಒಂದು ನಾಲೆಡ್ಜ್ನ ಯಾರಿಗೂ ಫ್ರೀಯಾಗಿ ಹೇಳಬೇಡ ಅಂಥೇಳಿ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ, ನಿಮ್ಮ ಇಷ್ಟದ ಪ್ರಕಾರ ₹1 ಹಿಡ್ಕೊಂಡು ಎಷ್ಟು ರೂಪಾಯಿ ಆದರೂ ನೀವು ನನಗೆ ಫೋನ್ಪೇ, ಗೂಗಲ್ ಪೇ ಮಾಡಿ 100% ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ಅದು ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ. ಅದು ಬೇಸಿಕ್ ಸೆಟ್ಟಿಂಗಿಂದ ಹಿಡ್ಕೊಂಡು ಅಪ್ ಟು ಮಾನಿಟೈಸೇಷನ್ ಸೆಟ್ಟಿಂಗ್ಸ್ವರೆಗೂ ಆಗಬಹುದು. ನಾನು ಈ ಒಂದು ಆಫರು ಕೇವಲ 8 ದಿನ ಮಾತ್ರ ಕೊಡ್ತಾಯಿದ್ದೀನಿ. ಏನಕ್ಕಂದರೆ, ನನಗೆ ಸ್ವಲ್ಪ ನಾಲೆಡ್ಜ್ ಇದೆ. ಯೂಟ್ಯೂಬ್ ಬಗ್ಗೆ ನಾಲೆಡ್ಜ್ ಇದೆ, ಫೇಸ್ಬುಕ್ ಬಗ್ಗೆ, ಇನ್ಸ್ಟಾಗ್ರಾಮ್ ಬಗ್ಗೆ, ಟೆಲಿಗ್ರಾಮ್ ಬಗ್ಗೆ, ಈ ಥರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಬಗ್ಗೆ ನನಗೆ ನಾಲೆಡ್ಜ್ ಇದೆ. ಹಾಗಾಗಿ ನನ್ನ ನಾಲೆಡ್ಜ್ನ ನಿಮಗೆ ಲೆಸ್ ಪ್ರೈಸಲ್ಲಿ ಶೇರ್ ಮಾಡ್ಕೋಬೇಕು ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ನೋಡಿಬಿಟ್ಟು ನಿಮಗೆ ಯಾವ ಒಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 100% ನಿಮ್ಮ ಒಂದು ಪ್ರಾಬ್ಲಮ್ಮು ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ. ಹಾಗೆ ಇಷ್ಟೇ ಅಲ್ದೇರ, ಬರೀ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಮಾತ್ರ ಅಲ್ದೇರ, ನಿಮಗೆ ಅದರ್ಸ್ ಈಗ ಏನಾದರೂ ವೋಟರ್ ಐ ಡಿ ಕರೆಕ್ಷನ್, ಪ್ಯಾನ್ ಕಾರ್ಡ್ ಕರೆಕ್ಷನ್ ಅಥವಾ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದಾಗಿದ್ದರೂ ನೀವು ನಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡ್ಬೋದು. ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ನಿಮ್ಮ ಒಂದು ವೋಟರ್ ಐ ಡಿ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ ನಿಮ್ಮ ಮನೆಗೆ ಬರೋಂಗೆ ನಾವು ನಿಮಗೆ ಅಪ್ಲಿಕೇಶನ್ನ ಹಾಕಿ ಕೊಡ್ತೀವಿ. ಹಾಗೆ ಈ ಒಂದು ವಿಡಿಯೋ ಏನಾದರೂ ಕನಿಷ್ಠ ಪಕ್ಷ 500 ವ್ಯೂಸ್ ಆದರೆ ನಾನು ಇದೇ ಥರ ಒಂದು ಹೆಲ್ಪಿಂಗ್, ಅಂದರೆ ಇವಾಗ ನಾನೇನು ನಿಮಗೆ ಹೇಳಿದೆ, ₹1 ನೀವು ಎಷ್ಟು ಬೇಕಾದರೂ ಹಾಕಿ ನಿಮ್ಮ ಒಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು, ಫೇಸ್ಬುಕ್ ರಿಲೇಟೆಡ್ ಆಗಿರ್ಬೋದು, ಟೆಲಿಗ್ರಾಮ್ ರಿಲೇಟೆಡ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರಿಲೇಟೆಡ್ ಆಗಿರ್ಬೋದು. ನಿಮಗೆ ಎನಿಥಿಂಗ್, ಏನೇ ಪ್ರಾಬ್ಲಮ್ ಆಗಿರಲಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. ಇದೇ ಥರ ಇನ್ನೊಂದು ಯುನೀಕ್ ಕಂಟೆಂಟ್ನ ನಾನು ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತೀನಿ. ಅದು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ, ಇಲ್ಲಾಂದರೆ ಖಂಡಿತವಾಗ್ಲೂ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಏನಕ್ಕಂದರೆ, ಈಗ ಎಲ್ಲರೂ ತಮ್ಮ ಒಂದು ಚಾನಲಲ್ಲಿ ಅಥವಾ ತಮ್ಮ ಒಂದು ಪೇಜ್ಗಳಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದೇ ವ್ಯೂಸ್ ಬರಲಿ, ಅರ್ನಿಂಗ್ಸ್ ಆಗಲಿ ಅಂಥೇಳಿ. ನಾನು ಕೂಡ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲ. ಸೊ ನೋಡಿ, ಇದು ನಿಮ್ಮ ಮೇಲೆ ಬಿಟ್ಟಿರೋದು, ಬೆಳೆಸ್ಬೇಕಾ ಅಥವಾ ಹೇಗೆ ಅಂತ ಹೇಳಿ ನೋಡೋಣ. ಅಟ್ಲೀಸ್ಟ್ ಫೈನಲಾಗಿ ಇದು ಒಂದು ಸಣ್ಣ ಒಂದು ಮಾತು ಕೇಳಬೇಕು ನಿಮಗೆ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೀವು ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದಾರೆ ಅಂದಮೇಲೆ ನಿಮಗೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಮತ್ತು ನಿಮಗೆ ಒಂದು ಸಣ್ಣ ಡೌಟ್ ಕೂಡ ಇವಾಗ ಬಂದಿರುತ್ತೆ.
ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನು, ಇಲ್ಲಿ ಇದೆ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಅಂತ ಹೇಳಿ. ಖಂಡಿತವಾಗ್ಲೂ ಇವಾಗ ನೋಡಿ, ಇಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನಿಮಗೆ ಶೋ ಆಗ್ತಾ ಇದೆ ಡಿಸ್ಪ್ಲೇಲಿ. ಹಾಗೆ ಅದಿಲ್ದರ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕಲ್ಲಿ ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಹಾಗೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ನ ಕಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ. ನೀವು ಅಲ್ಲಿಂದನೂ ಕೂಡ ನನಗೆ ಈಸಿಯಾಗಿ ಕನೆಕ್ಟ್ ಆಗಬಹುದು.